ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ರಾಜ್ಯಸಭೆಗೂ ಲೋಕಸಭೆಗೂ ಇರೋ ವ್ಯತ್ಯಾಸ ಏನು? ಭಾರತದಲ್ಲಿ ರಾಜ್ಯಸಭೆಯ ಪವರ್ ಏನು? ನಾವು ಮೋದಿ, ಅಮಿತ್ ಶಾ, ರಾಹುಲ್ ಗಾಂಧಿ, ಜೈಶಂಕರ್, ನಿರ್ಮಲಾ ಸೀತಾರಾಮನ್, ಮನಮೋಹನ್ ಸಿಂಗ್ ಹೀಗೆ ಎಲ್ಲರನ್ನು ಸಂಸದರು ಅಂತಾನೆ ಕರಿತೀವಿ. ಇದರಲ್ಲಿ ಜನ ಮೋದಿ, ಶಾ, ರಾಹುಲ್ಗೆ ಲೋಕಸಭೆಯಲ್ಲಿ ವೋಟ್ ಮಾಡ್ತಾರೆ, ಆಯ್ಕೆ ಆಗ್ತಾರೆ ಅಂತ ಗೊತ್ತಿದೆ. ಆದರೆ ಉಳಿದ ಮೂವರು ಹೇಗೆ ಸಂಸದರಾದರು, ಹೇಗೆ ಆಯ್ಕೆಯಾದರು, ಈ ರಾಜ್ಯಸಭೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದೇ ಗೊತ್ತಿರಲ್ಲ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ರಾಜ್ಯಸಭೆ ಅಂದ್ರೆ ಏನು, ಅದರ ಪವರ್ ಏನು, ಹೇಗೆ ಕೆಲಸ ಮಾಡುತ್ತೆ, ಇಲ್ಲಿಗೆ ಸಂಸದರು ಹೇಗೆ ಆಯ್ಕೆಯಾಗ್ತಾರೆ, ಯಾರು ಆಯ್ಕೆ ಮಾಡ್ತಾರೆ, ಯಾವ ರಾಜ್ಯಕ್ಕೆ ಎಷ್ಟು ಸೀಟು, ಹೇಗೆ ಎಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ರಾಜ್ಯಸಭೆ ಅಂದ್ರೆ ಏನು, ರಾಜ್ಯಸಭೆಗೂ ಲೋಕಸಭೆಗೂ ವ್ಯತ್ಯಾಸ ಏನು? ಸ್ನೇಹಿತರೆ, ನಮ್ಮದು ದ್ವಿಸದನ ಅಥವಾ ಉಭಯ ಸದನ ಸಂಸತ್ತು. ಇಂಗ್ಲಿಷ್ನಲ್ಲಿ ಇದನ್ನ ಬೈ ಕ್ಯಾಮರಲ್ ಪಾರ್ಲಿಮೆಂಟ್ ಅಂತ ಕರಿತೀವಿ. ಮೇಲ್ಮನೆ ಕೆಳಮನೆ ಅಂತ ಸಂಸತ್ನಲ್ಲಿ ಒಟ್ಟು 2 ಸದನಗಳು ಇರ್ತವೆ. ಇದರಲ್ಲಿ ಕೆಳಮನೆ ಅಥವಾ ಲೋಕಸಭೆ ಸದಸ್ಯರನ್ನ ನಾವೇ ಅಂದ್ರೆ ಜನರ ನೇರವಾಗಿ ಆಯ್ಕೆ ಮಾಡಿ ಕಳಿಸ್ತೀವಿ. ಹೀಗಾಗಿ ಲೋಕಸಭೆಯನ್ನ ಹೌಸ್ ಆಫ್ ಪೀಪಲ್ ಅಂದ್ರೆ ಜನರ ಮನೆ ಅಂತ ಕೂಡ ಕರೆಯಲಾಗುತ್ತೆ. ಆದರೆ ಮೇಲ್ಮನೆ ಅಥವಾ ರಾಜ್ಯಸಭೆ ಸದಸ್ಯರನ್ನ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಶಾಸಕರು ಆಯ್ಕೆ ಮಾಡ್ತಾರೆ. ಅದಕ್ಕಾಗಿಯೇ ಇದನ್ನ ರಾಜ್ಯಸಭೆ ಅಥವಾ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರೆಯೋದು. ಇದು ರಾಜ್ಯಗಳನ್ನ ಪ್ರತಿನಿಧಿಸುವ ಕೆಲಸ ಮಾಡುತ್ತೆ. ಲೋಕಸಭೆಯಲ್ಲಿ 543 ಸದಸ್ಯರು ಇರ್ತಾರೆ, ಆದರೆ ರಾಜ್ಯಸಭೆಯಲ್ಲಿ ಗರಿಷ್ಠ 250 ಸದಸ್ಯರು ಇರ್ಬೋದು. ಸದ್ಯ ಈಗ ಜಮ್ಮು ಕಾಶ್ಮೀರ ಪುನರಚನೆ ನಂತರ ಈ ಸಂಖ್ಯೆ 245ಕ್ಕೆ ಇಳಿದಿದೆ. ಇದರಲ್ಲಿ 238 ಜನ ಶಾಸಕರಿಂದ ಆಯ್ಕೆಯಾದರೆ 12 ಜನರನ್ನ ರಾಷ್ಟ್ರಪತಿ ನಾಮಿನೇಟ್ ಮಾಡ್ತಾರೆ. ಇಲ್ಲಿ ಎಲ್ಲ ವಿಚಾರಗಳನ್ನ ಒಳಗೊಂಡ ತಜ್ಞರು, ವಿಚಾರವಂತರು ಇರಬೇಕು ಅನ್ನೋದು ಸಂವಿಧಾನದ ಉದ್ದೇಶ. ಹೀಗಾಗಿ ಇದನ್ನ ಚಿಂತಕರ ಚಾವಡಿ ಅಂತ ಕೂಡ ಕರೀತಾರೆ. ದೇಶದ ಉಪರಾಷ್ಟ್ರಪತಿಗಳೇ ಈ ರಾಜ್ಯಸಭೆಯ ಚೇರ್ಮನ್ ಕೂಡ ಆಗಿರ್ತಾರೆ. ರಾಜ್ಯಸಭೆ ಪವರ್ ಏನು? ಸ್ನೇಹಿತರೆ, ನಮ್ಮದು ಒಕ್ಕೂಟ ವ್ಯವಸ್ಥೆ. ರಾಜ್ಯ ಮತ್ತು ಕೇಂದ್ರ ಎರಡೂ ಹಂತದ ಸರ್ಕಾರಗಳು ಒಗ್ಗೂಡಿದಂತಹ ಸಿಸ್ಟಮ್. ಹೀಗಾಗಿ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಹಿತ ಕಾಯುವ ಕೆಲಸವನ್ನ ಮೇಲ್ಮನೆಗೆ ಕೊಡಲಾಗಿದೆ. ಅದಕ್ಕಾಗಿಯೇ ಅದನ್ನ ರಾಜ್ಯಸಭೆ ಅಂತ ಕರೀತಾರೆ. ಸಂವಿಧಾನದಲ್ಲಿ ರಾಜ್ಯಗಳ ವಿಚಾರದಲ್ಲಿ ಶಾಸನಗಳನ್ನ ರಚಿಸುವ ಅಧಿಕಾರ ಸಂಸತ್ಗೆ ನೀಡಲಾಗಿದೆ. ಆದರೆ ಈ ಶಾಸನ ಅಥವಾ ನಿರ್ಣಯಗಳು ಮೊದಲು ರಾಜ್ಯಸಭೆಯಲ್ಲಿ ಪಾಸ್ ಆಗಬೇಕು. ರಾಜ್ಯಸಭೆಯಲ್ಲಿ 3/2 ಬಹುಮತದಿಂದ ಮೊದಲು ಪಾಸ್ ಆದಾಗ ಮಾತ್ರ ಕೇಂದ್ರ ಸರ್ಕಾರ ನಿಯಮ ರೂಪಿಸಬಹುದು. ರಾಜ್ಯಸಭೆಯ ಅನುಮತಿ ಇಲ್ಲದೆ ಕೇಂದ್ರ ಸರ್ಕಾರ ರಾಜ್ಯಗಳ ವಿಚಾರದಲ್ಲಿ ಏನೂ ಮಾಡಕ್ಕಾಗಲ್ಲ. ಜೊತೆಗೆ ರಾಜ್ಯಸಭೆ 3/2 ಬಹುಮತದೊಂದಿಗೆ ಹೊಸ ಆಲ್ ಇಂಡಿಯಾ ಸರ್ವಿಸ್ ಅಂದ್ರೆ IAS, IPS, IFS ನಂತಹ ಸರ್ವಿಸ್ಗಳನ್ನ ರಚಿಸೋಕು ಕೇಂದ್ರ ಸರ್ಕಾರಕ್ಕೆ ಅಧಿಕಾರವನ್ನ ಕೊಡಬಹುದು. ಆದರೆ ಸ್ನೇಹಿತರೆ, ಇದಿಷ್ಟು ಬಿಟ್ಟು ಉಳಿದ ವಿಚಾರಗಳಲ್ಲಿ ನಮ್ಮಲ್ಲಿ ಲೋಕಸಭೆನೇ ಪವರ್ಫುಲ್. ಜನರಿಂದ ಆಯ್ಕೆಯಾದ ಸದನ ಅಂತ ಲೋಕಸಭೆಗೆ ಹೆಚ್ಚಿನ ಪವರ್ ಕೊಟ್ಟಿದ್ದಾರೆ. ರಾಜ್ಯಸಭೆಗೆ ಕೆಲ ಅಧಿಕಾರವನ್ನ ಮೊಟಕುಗೊಳಿಸಿದ್ದಾರೆ. ಉದಾಹರಣೆಗೆ ಮನಿ ಬಿಲ್ಸ್ ಅಥವಾ ಹಣಕಾಸು ಮಸೂದೆಗಳಲ್ಲಿ ರಾಜ್ಯಸಭೆಗೆ ಯಾವುದೇ ಪವರ್ ಇಲ್ಲ. ಹಣಕಾಸು ಮಸೂದೆಯನ್ನ ಲೋಕಸಭೆಯಲ್ಲಿ ಮಾತ್ರ ಪರಿಚಯಿಸಬಹುದು. ಅದಾದ್ಮೇಲೆ ರಾಜ್ಯಸಭೆಗೆ ಪಾಸ್ ಆಗುತ್ತೆ. ರಾಜ್ಯಸಭೆ 14 ದಿನಗಳ ಒಳಗೆ ಚರ್ಚೆ ಮಾಡಿ ಏನಾದರೂ ಶಿಫಾರಸಿದ್ರೆ ತಿಳಿಸಿ ಪಾಸ್ ಮಾಡಬೇಕು. ಒಂದು ವೇಳೆ ರಾಜ್ಯಸಭೆ 14 ದಿನದಲ್ಲಿ ಪಾಸ್ ಮಾಡಿಲ್ಲ ಅಂದರೆ ಮಸೂದೆ 2 ಸದನಗಳಲ್ಲಿ ಪಾಸ್ ಆಗಿದೆ ಅಂತಾನೆ ಪರಿಗಣಿಸಲಾಗುತ್ತೆ. ರಾಜ್ಯಸಭೆಗೆ ಅಲ್ಲಿ ಪವರ್ ಇಲ್ಲ. ಜೊತೆಗೆ ರಾಜ್ಯಸಭೆಯ ಶಿಫಾರಸುಗಳನ್ನ ಲೋಕಸಭೆ ಬೇಕಾದ್ರೆ ರಿಜೆಕ್ಟ್ ಮಾಡಬಹುದು. ಹೀಗಾಗಿ ರಾಜ್ಯಸಭೆ ಮನಿ ಬಿಲ್ಗಳಲ್ಲಿ ಕೇವಲ ರೆಕಮೆಂಡೇಶನ್ ಮಾಡಬಹುದು, ತಿದ್ದುಪಡಿ ಮಾಡೋಕ್ಕಾಗಲ್ಲ. ಜೊತೆಗೆ ರಾಜ್ಯಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸೋಕ್ಕೂ ಆಗಲ್ಲ. ಆರ್ಟಿಕಲ್ 108 ಪ್ರಕಾರ ಯಾವುದೇ ಮಸೂದೆ ವಿಚಾರವಾಗಿ 2 ಸದನಗಳ ನಡುವೆ ಗೊಂದಲ ಇದ್ರೆ ಜಂಟಿ ಸದನ ಕರೀಬಹುದು. ಆದರೆ ಒಂದು ಮಸೂದೆ ಒಂದು ಸದನದಲ್ಲಷ್ಟೇ ಪಾಸ್ ಆಗಿದೆ, ಮತ್ತೊಂದರಲ್ಲಿ ರಿಜೆಕ್ಟ್ ಆಗಿದೆ, ಅಥವಾ 6 ತಿಂಗಳಿಂದ ಪೆಂಡಿಂಗ್ ಇದೆ, ಅಥವಾ ಯಾವುದಾದ್ರೂ ತಿದ್ದುಪಡಿಯನ್ನ ರಿಜೆಕ್ಟ್ ಮಾಡಿದೆ ಅಂದಾಗ ಜಂಟಿ ಸದನವನ್ನ ಕರೀಬಹುದು. ಆದರೆ ಜಂಟಿ ಸದನದಲ್ಲಿ ಲೋಕಸಭೆಯ ಬಲ ಜಾಸ್ತಿ ಇರೋದ್ರಿಂದ ಅದರದ್ದೇ ಮೇಲುಗೈಯಾಗತ್ತೆ. ರಾಜ್ಯಸಭಾ ಸಂಸದರು ಹೇಗೆ ಆಯ್ಕೆಯಾಗ್ತಾರೆ, ಯಾವ ಪಕ್ಷಕ್ಕೆ ಎಷ್ಟು ಸೀಟು ಅಂತ ನಿರ್ಧಾರ ಆಗೋದು ಹೇಗೆ? ಈಗಾಗಲೇ ಹೇಳಿದ ಹಾಗೆ ರಾಜ್ಯಸಭೆಯಲ್ಲಿ 245 ಜನ ಇರ್ತಾರೆ. ಇದರಲ್ಲಿ 238 ಸದಸ್ಯರು ರಾಜ್ಯ ಶಾಸಕರಿಂದ ಆಯ್ಕೆಯಾಗ್ತಾರೆ. ಇನ್ನು 12 ಜನರನ್ನ ರಾಷ್ಟ್ರಪತಿಗಳು ಕಲೆ, ವಿಜ್ಞಾನ, ಸಾಹಿತ್ಯ, ಸಮಾಜ ಸೇವೆಗೆ ಸಲ್ಲಿಸಿದ ಕೊಡುಗೆ ಪರಿಗಣಿಸಿ ನೇಮಕ ಮಾಡ್ತಾರೆ. ಈ ಎಲ್ಲ ಸದಸ್ಯರ ಅವಧಿ 6 ವರ್ಷ ಇರುತ್ತೆ. ಆದರೆ ಲೋಕಸಭೆ ರೀತಿ ಎಲ್ಲರ ಅವಧಿ ಒಟ್ಟಿಗೆ ಮುಗಿಯಲ್ಲ. 238 ಜನರಲ್ಲಿ 1/3 ಭಾಗ ಸದಸ್ಯರು ಅಂದರೆ 79 ಸದಸ್ಯರು 2 ವರ್ಷಕ್ಕೊಮ್ಮೆ ಬದಲಾಗ್ತಾ ಇರ್ತಾರೆ. ಹೀಗಾಗಿ ರಾಜ್ಯಸಭೆಯ ಅವಧಿ ಯಾವತ್ತೂ ಮುಗಿಯೋದೇ ಇಲ್ಲ, ಅದು ನಿರಂತರ ಹೌಸ್. ಅದು
ಇದಕ್ಕಾಗಿ ರಾಜ್ಯಸಭೆಯನ್ನು ಪರ್ಮನೆಂಟ್ ಹೌಸ್ ಅಂತ ಕೂಡ ಕರೀತಾರೆ. ಆದರೆ ರಾಷ್ಟ್ರಪತಿಗಳು ಬೇಕಾದರೆ ರಾಜ್ಯಸಭೆಯನ್ನು ಸಸ್ಪೆಂಡ್ ಮಾಡಿ ಇಡಬಹುದು, ಆದರೆ ಡಿಸಾಲ್ವ್ ಮಾಡೋಕ್ಕಾಗಲ್ಲ. ಏನು ಯಾವ ರಾಜ್ಯಕ್ಕೆ ಎಷ್ಟು ಸೀಟ್ ಸಿಗುತ್ತೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ಪದ್ಧತಿಯನ್ನು ಫಾಲೋ ಮಾಡಲಾಗುತ್ತೆ. ಅಂದರೆ ಆಯಾ ರಾಜ್ಯದ ಜನಸಂಖ್ಯೆ ಆಧಾರದ ಮೇಲೆ ಈ 238 ಸೀಟ್ಗಳನ್ನು ಹಂಚಲಾಗಿದೆ. ಆ ಪ್ರಕಾರ ನಮ್ಮ ಕರ್ನಾಟಕಕ್ಕೆ 12 ಸ್ಥಾನಗಳಿವೆ. ಇದರಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ 1/3 ಭಾಗ ಅಂದರೆ 4 ಸ್ಥಾನಗಳಿಗೆ ಚುನಾವಣೆಯಾಗುತ್ತೆ. ಒಂದು ವೇಳೆ ಯಾರಾದರೂ ರಾಜೀನಾಮೆ ಕೊಟ್ಟಿದ್ರೆ, ಸಾವನ್ನಪ್ಪಿದ್ರೆ, ಡಿಸ್ಕ್ವಾಲಿಫೈ ಆಗಿದ್ರೆ ಆ ಸ್ಥಾನಕ್ಕೂ ಉಪಚುನಾವಣೆಯಾಗುತ್ತೆ. ಆದರೆ ಇದರಲ್ಲಿ ಆಯ್ಕೆಯಾದವರು ಬಾಕಿ ಉಳಿದ ಆ ಅವಧಿವರೆಗೆ ಮಾತ್ರ ಮುಂದುವರಿತಾರೆ. ಇನ್ನು ಈಗ 4 ಸ್ಥಾನಗಳಿಗೆ ಎಲೆಕ್ಷನ್ ಹೇಗೆ ನಡೆಯುತ್ತೆ? ಒಬ್ಬ ವ್ಯಕ್ತಿ ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾಗೋಕೆ ಎಷ್ಟು ಶಾಸಕರ ವೋಟ್ ಬೇಕು ಅನ್ನೋದಕ್ಕೆ ಒಂದು ಫಾರ್ಮುಲಾ ಇದೆ. ಶಾಸಕರ ಒಟ್ಟು ಸಂಖ್ಯೆ ಇಂಟು 100 ಅಂದರೆ ಕರ್ನಾಟಕ ವಿಚಾರದಲ್ಲಿ 224 ಇಂಟು 100 ಅಂದರೆ 22,400 ಡಿವೈಡೆಡ್ ಬೈ ಖಾಲಿ ಸ್ಥಾನಗಳು ಪ್ಲಸ್ 1 ಅಂದರೆ ಇಲ್ಲಿ 4 ಪ್ಲಸ್ 1 ಅಂದರೆ 5. ಆಗ ಎಷ್ಟಾಗುತ್ತೆ? 4,480 ಆಗುತ್ತೆ. ಇದಕ್ಕೆ ಪ್ಲಸ್ 1 ಅಂದರೆ 4,481 ಮತಗಳಾದವು. ನಾವು ಮೊದಲೇ ಹೇಳಿದ್ವಿ, ಒಬ್ಬ ಶಾಸಕನಿಗೆ 100 ಮತಗಳು ಇರ್ತವೆ. ಹೀಗಾಗಿ ಅಲ್ಲಿಗೆ ಒಬ್ಬ ವ್ಯಕ್ತಿ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಬೇಕು ಅಂದರೆ 45 ಶಾಸಕರ ಮತ ಬೇಕು. ಇದು ಗೊತ್ತಿರೋದ್ರಿಂದ ಪ್ರತಿಯೊಂದು ಪಕ್ಷಗಳಿಗೂ ತಾವು ಎಷ್ಟು ಜನರನ್ನ ಕಳಿಸಬಹುದು ಅನ್ನೋ ಲೆಕ್ಕಾಚಾರ ಮುಂಚೆನೇ ಇರುತ್ತೆ. ಅಷ್ಟು ಜನರನ್ನ ಚುನಾವಣೆಗೆ ನಿಲ್ಲಿಸ್ತಾರೆ. ಈಗ ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಹತ್ರ 137 ಸ್ಥಾನ ಇದೆ. ಅವರು 3 ಜನರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡ್ಬೋದು. ಬಿಜೆಪಿ JDS ಸೇರಿ 87 ಜನ ಇರೋದ್ರಿಂದ ಒಬ್ಬರನ್ನ ಆಯ್ಕೆ ಮಾಡೋಕೆ ಮಾತ್ರ ಸಾಧ್ಯ ಆಗುತ್ತೆ. ಹೀಗಾಗಿ ಅಷ್ಟು ಜನರನ್ನ ಮಾತ್ರ ಕಣಕ್ಕಿಳಿಸ್ತಾರೆ. ಹೀಗಾಗಿ ಹೆಚ್ಚಿನ ಸಲ ಅವಿರೋಧವಾಗಿ ಆಯ್ಕೆಯಾಗ್ತಾರೆ. ಒಂದು ವೇಳೆ ಆ ಖಾಲಿ ಸ್ಥಾನಗಳಿಗಿಂತ ಹೆಚ್ಚಿನ ಜನ ಸ್ಪರ್ಧೆ ಮಾಡ್ತಿದ್ದಾರೆ ಅಂದಾಗ ಮಾತ್ರ ಚುನಾವಣೆಯಾಗುತ್ತೆ. ಕೆಲವೊಂದ್ಸಲಿ ಕುದುರೆ ವ್ಯಾಪಾರ, ಶಾಸಕರ ಮತಗಳನ್ನು ಪರ್ಚೇಸ್ ಮಾಡೋಕ್ಕೆ ಪ್ರಯತ್ನ ಪಡೋದು, ರಾಜಕೀಯ ಪಕ್ಷಗಳ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಂದ ನಿಮ್ಮ ಎಕ್ಸ್ಟ್ರಾ ಮತ ಇದೆಯಲ್ಲ ನಮಗೆ ಕೊಡಿ ಅಂತ ಹೇಳಿ ತಗೊಂಡು ಸಂಖ್ಯಾಬಲ ಇಲ್ಲದೆ ಹೋದರೂ ಕೂಡ ಇತರರ ಬೆಂಬಲದೊಂದಿಗೆ ಆಯ್ಕೆ ಮಾಡಿ ಕಳಿಸೋಕೆ ಪ್ರಯತ್ನ ಪಡೋದು ಕೂಡ ನಡೀತಾ ಇರುತ್ತೆ. ಆದರೆ ಸ್ನೇಹಿತರೆ, ರಾಜ್ಯಸಭೆ ಸದ್ಯ ಚಿಂತಕರ ಚಾವಡಿಯಾಗದೆ ಕೆಲವೊಂದ್ಸಲ ರಾಜ್ಯಸಭಾ ಸೀಟ್ಗಳನ್ನು ಮಾರ್ಕೊಳ್ತಾರೆ ಅನ್ನೋ ಆರೋಪ ಬರೋ ಮಟ್ಟಿಗೆ ಕೆಟ್ಟು ಹೊಲಸೆದ್ದು ಹೋಗಿದೆ. ಪೂರ್ತಿಯಲ್ಲ, ಅರ್ಧಕ್ಕರ್ಧ ಹೊಲಸೆದ್ದು ಹೋಗಿದೆ. 2003ರಲ್ಲಿ ಪ್ರಜಾಪ್ರತಿನಿಧಿ ಕಾಯ್ದೆಗೆ ತಿದ್ದುಪಡಿ ತಂದು ಒಂದು ದೊಡ್ಡ ಬದಲಾವಣೆ ಮಾಡಲಾಯಿತು. ಅದರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗುವವರು ಆ ರಾಜ್ಯದವರೇ ಆಗದೇ ಇದ್ರೂ ಕೂಡ ಅಲ್ಲಿನ ವಿಧಾನಸಭೆಯಿಂದ ಎಲೆಕ್ಟ್ ಆಗಬಹುದು ಅಂತ ತಿದ್ದುಪಡಿ ಮಾಡಲಾಯಿತು. ಇದರಿಂದ ಲೋಕಸಭೆಯಲ್ಲಿ ಯಾರಿಗೆ ಗೆಲ್ಲಕ್ಕಾಗಿರದಿಲ್ವೋ ಅವ್ರನ್ನ ಪಕ್ಷಗಳು ರಾಜ್ಯಸಭೆ ಮೂಲಕ ಸಂಸದೆಗೆ ತರ್ತಾ ಇವೆ. ಜೊತೆಗೆ ಕೆಲವೊಂದು ಸಲ ಟ್ಯಾಲೆಂಟ್ ಆಧಾರದ ಮೇಲೆ ಓಕೆ, ಇವ್ರಿಗೆ ಎಲೆಕ್ಷನ್ ಮಾಡೋವಂಥ ಪೊಲಿಟಿಷಿಯನ್ ಇವರಲ್ಲ, ಅದರ ಬದಲಿಗೆ ರಾಜ್ಯಸಭೆ ಮೂಲಕ ಇವ್ರನ್ನ ತಗೊಂಬಂದು ಮಂತ್ರಿ ಮಾಡೋಣ ಅಂತಲೂ ಕೆಲವೊಂದು ಸಲ ಆಯ್ಕೆಗಳು ಆಗಿವೆ. ಅದಕ್ಕೆ ಎಕ್ಸಾಂಪಲ್ ನಿರ್ಮಲಾ ಸೀತಾರಾಮನ್ ಅವರು, ಜೈಶಂಕರ್ ಅವರು, ಮನಮೋಹನ್ ಸಿಂಗ್ ಅವರು, ಜೈರಾಮ್ ರಮೇಶ್ ಅವರು, ಈ ರೀತಿ ಸುಮಾರು ಜನ ಸಿಗ್ತಾರೆ. ನಮ್ಮ ರಾಜ್ಯದಿಂದ ಹಣಕಾಸು ಮಂತ್ರಿ ಆಗಿದಾರಲ್ಲ ನಿರ್ಮಲಾ ಸೀತಾರಾಮನ್, ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಕಾಂಗ್ರೆಸ್ನ ಜೈರಾಮ್ ರಮೇಶ್ ಅವ್ರನ್ನ ಆಯ್ಕೆ ಮಾಡಿ ಕಳಿಸಲಾಗಿದೆ. ಈಗ RBI ಮಾಜಿ ಗವರ್ನರ್ ರಘುರಾಮ್ ರಾಜನ್ ಅವರನ್ನು ಕಳಿಸೋಕೆ ಪ್ಲಾನಿಂಗ್ ನಡೀತಾ ಇದೆ ಅನ್ನೋ ಸುದ್ದಿ ಇದೆ. ಆದರೆ ರಾಜ್ಯಸಭೆಯ ಪ್ರಮುಖ ಉದ್ದೇಶವೇ ರಾಜ್ಯಗಳ ಹಿತಾಸಕ್ತಿ ಕಾಪಾಡೋದಾಗಿರೋದ್ರಿಂದ ಅನ್ಯ ರಾಜ್ಯದವರು ಹೇಗೆ ಆ ರಾಜ್ಯದ ಹಕ್ಕುಗಳನ್ನು ಕೇಳ್ತಾರೆ, ಬೇಕು ಬೇಡಗಳನ್ನು ಚರ್ಚೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಇರುತ್ತೆ. ಜೊತೆಗೆ ಬಹಳ ಸಲ ಆಡಳಿತದಲ್ಲಿರೋ ಸರ್ಕಾರಗಳು, ಅದರಲ್ಲೂ ರಾಜ್ಯಸಭೆಯಲ್ಲಿ ಮೈನಾರಿಟಿ ಆಗಿರೋ ಸರ್ಕಾರಗಳು ರಾಜ್ಯಸಭೆಯನ್ನು ಬೈಪಾಸ್ ಮಾಡೋಕೆ ನಾರ್ಮಲ್ ಬಿಲ್ಗಳನ್ನು ಕೂಡ ಮನಿ ಬಿಲ್ ಹೆಸರಲ್ಲಿ ತರ್ತವೆ. ಹೀಗಾಗಿ ರಾಜ್ಯಸಭೆಯ ಉದ್ದೇಶ ಅಂದುಕೊಂಡ ಮಟ್ಟಿಗೆ ಯಶಸ್ವಿಯಾಗಿ ಪೂರ್ಣಗೊಳ್ತಾ ಇಲ್ಲ.